ಪಾಕಿಸ್ತಾನ್ ಕ್ರಿಕೆಟ್ T20 ವರ್ಲ್ಡ್ ಕಪ್ ಆಡ್ತಾ ಇಲ್ಲ. ಎಸ್, ನೀವು ಕೇಳಿದ್ದು ನಿಜಾನೇ ಫ್ರೆಂಡ್ಸ್. 99% ಇದು ನಿಜ ಆಗೋ ಸಾಧ್ಯತೆ ಇದೆ. ಪಾಕಿಸ್ತಾನ್ ಗೌರ್ಮೆಂಟ್ ತಮ್ಮ ಕ್ರಿಕೆಟ್ ಬೋರ್ಡ್ಗೆ T20 ವರ್ಲ್ಡ್ ಕಪ್ ಆಡೋಕ್ಕೆ ಪರ್ಮಿಷನ್ ಏನೋ ಕೊಟ್ಟಿದೆ ಗೈಸ್. ಬಟ್ ಫೆಬ್ರವರಿ 15ಗೆ ನಡೆಯೋ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಮಾತ್ರ ಆಡಲ್ಲ ಅಂತೆ ಗೈಸ್. ಎಸ್, ಅವರು ಕ್ಲಿಯರಾಗಿ ಹೇಳಿದ್ದಾರೆ, ನಾವು ಇಡೀ ಟೂರ್ನಮೆಂಟ್ ಆಡ್ತೀವಿ, ಬಟ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಮಾತ್ರ ಆಡಲ್ಲ ಅಂತ. ಬಟ್ ರೂಲ್ಸ್ ಏನು ಹೇಳುತ್ತೆ ಗೈಸ್? ICC ಇದಕ್ಕೆ ಅಗ್ರಿ ಮಾಡುತ್ತಾ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಕ್ಕೆ ಒಪ್ಪಲ್ಲ ಗೈಸ್. ವರ್ಲ್ಡ್ ಕಪ್ ಅಂದರೆ ನಮ್ಗೆ ಇಷ್ಟ ಬಂದಿರೋ ಮ್ಯಾಚ್ ಆಡ್ತೀವಿ, ನಮ್ಗೆ ಇಷ್ಟ ಬಂದಿರೋ ಮ್ಯಾಚ್ ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಗೈಸ್. ಸೆಲೆಕ್ಟ್ ಆಗಿರೋ ಎಲ್ಲ ಟೀಮ್ಸ್ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ನಿನ್ನೆ ICC ಕೂಡ PCB ಕ್ರಿಕೆಟ್ಗೆ ರೆಸ್ಪಾಂಡ್ ಮಾಡ್ತಾ ಒಂದು ಸ್ಟ್ರಿಕ್ಟ್ ಆಗಿರೋ ವಾರ್ನಿಂಗ್ ಕೊಟ್ಟಿದೆ ಗೈಸ್. ICC ರಿಲೀಸ್ ಮಾಡಿರೋ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದೆ ಅಂದರೆ ಗೈಸ್, ವರ್ಲ್ಡ್ ಕಪ್ ಮ್ಯಾಚಸ್ನ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಆಡ್ಸೋಕ್ಕಾಗಲ್ಲ. ಇದು ಗ್ಲೋಬಲ್ ಫ್ಯಾನ್ಸ್ಗೆ ಅಷ್ಟೇ ಅಲ್ಲ, ಪಾಕಿಸ್ತಾನ್ ಫ್ಯಾನ್ಸ್ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದೆ ಗೈಸ್. ಆಡಿದರೆ ಎಲ್ಲ ಮ್ಯಾಚನ್ನು ಆಡಿ, ಇಲ್ಲ ಅಂದರೆ ವರ್ಲ್ಡ್ ಕಪ್ಪೇ ಆಡೋಕ್ಕೆ ಹೋಗ್ಬೇಡಿ ಅಂತ ICC ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದೆ ಗೈಸ್. ICC ಕೊಟ್ಟಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಲಿಲ್ಲ ಅಂದರೆ ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟಿದೆ ಗೈಸ್. ಈಗ ಪಾಕಿಸ್ತಾನ್ ಕ್ರಿಕೆಟ್ಗೆ ಪಾಸಿಬಲ್ ಆಪ್ಷನ್ಸ್ ಇರೋದು ಏನಂದರೆ ಗೈಸ್, ಒಂದು, ಪಾಕಿಸ್ತಾನ್ ಕ್ರಿಕೆಟ್ ತಮ್ಮ ಡಿಸಿಷನ್ನ ಚೇಂಜ್ ಮಾಡಿಕೊಂಡು ಇಂಡಿಯಾ ಜೊತೆ ಮ್ಯಾಚ್ ಆಡಬೇಕು. ಎರಡನೇದು, ಮ್ಯಾಚ್ ಆಡಲಿಲ್ಲ ಅಂದರೆ ಇಂಡಿಯಾಗೆ ಫ್ರೀಯಾಗಿ 2 ಪಾಯಿಂಟ್ಸ್ ಸಿಗುತ್ತೆ ಗೈಸ್. ಇಷ್ಟೆಲ್ಲ ಆದಮೇಲೆ ಪಾಕಿಸ್ತಾನ ಇಂಡಿಯಾ ಜೊತೆ ಮ್ಯಾಚ್ ಆಡಲಿಲ್ಲ ಅಂದರೆ ICC ಸುಮ್ಮನೆ ಅಂತೂ ಇರಲ್ಲ ಗೈಸ್, ಸ್ಟ್ರಿಕ್ಟಾಗಿರೋ ಆ್ಯಕ್ಷನ್ ತೊಗೋಬೋದು. ನಿಮ್ಮ ಒಪಿನಿಯನ್ ಏನು ಗೈಸ್? ಪಾಕಿಸ್ತಾನ್ ಇಂಡಿಯಾ ಜೊತೆ ಮ್ಯಾಚ್ ಆಡಬೇಕಾ ಅಥವಾ ಆಡಬಾರ್ದಾ? ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಂಥ ಡೈಲಿ ಕ್ರಿಕೆಟ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.